ಬಳ್ಳಾರಿಯ ಹಾವಂಬಾವಿಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಎದುರು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಸಾವಿನ ಪ್ರಕರಣ. ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಸ್ನೇಹಿತ ಬಿ ಶ್ರೀರಾಮುಲು ಅವರು ಸತ್ಯಕ್ಕಿಂತ ದೂರವಾದ ಒಂದಷ್ಟು ವಿಚಾರಗಳನ್ನು ಹೇಳೋ ಮೂಲಕ ಇಡೀ ಪ್ರಕರಣವನ್ನು ವೈಭವೀಕರಿಸ್ತಿದ್ದಾರೆ. ಕಾರಣ ಇಷ್ಟೇ, ಇತ್ತೀಚೆಗೆ ಅಲ್ಲಿಗೆ ಸೋಕೋ ಟೀಮ್ ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳ ತಂಡ ಹೋದಾಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ಇನ್ನೂ 30ರಿಂದ 40 ಗುಂಡುಗಳು ಸಿಗಬಹುದು ಅಂತ. ಇದು ಒಂದನೇದು. ಎರಡನೇದು, ಈಗ ಬಿ ಶ್ರೀರಾಮುಲು ಅವರು ಹೇಳ್ತಿರುವಂತಹ ಮಾತು ನೋಡಿದ್ರೆ ರಾಜಶೇಖರ್ ರೆಡ್ಡಿ, ಮೃತ ರಾಜಶೇಖರ್ ರೆಡ್ಡಿ ದೇಹದಲ್ಲಿ ಇನ್ನೂ 5-6 ಗುಂಡುಗಳಿದ್ವು. ಆ ಗುಂಡುಗಳನ್ನು ತೆಗೆಯದೆ ಪೋಸ್ಟ್ ಮಾರ್ಟಮ್ ಮಾಡಿಸಿ ಬಲವಂತವಾಗಿ ಸುಟ್ಟು ಹಾಕಿದ್ದಾರೆ. ಮೊದಲನೇ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗುಂಡು ಸಿಗಲಿಲ್ಲ. ಎರಡನೇ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು, ಯಾಕಂದರೆ AC ಅಥವಾ ತಹಶೀಲ್ದಾರ್ ಪರ್ಮಿಷನ್ ಬೇಕಾಗುತ್ತೆ. ಆದಾಗ್ಯೂ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಆಗ ಒಂದು ಗುಂಡು ಪತ್ತೆ ಆಗಿದೆ. ಸಾಕ್ಷ್ಯನಾಶ ಮಾಡಲಿಕ್ಕೆ ಬಲವಂತವಾಗಿ ತಗೊಂಡೋಗಿ ಬಳ್ಳಾರಿಯ ಹರಿಶ್ಚಂದ್ರ ಘಾಟ್ನಲ್ಲಿ ರೆಡ್ಡಿ ಸಂಪ್ರದಾಯದ ಪ್ರಕಾರ ಅವರನ್ನು ಹೂಳಬೇಕಾಗಿತ್ತು. ಬದಲಾಗಿ ತಾಯಿ ಮತ್ತು ಅಕ್ಕ ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಆ ಸಂಸ್ಕಾರಕ್ಕೆ ಆಸ್ಪದ ಕೊಡದೆ ಸುಟ್ಟು ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಯಾಕೆ ಈ ಇಬ್ಬರು ನಾಯಕರ ಮಾತು ಸುಳ್ಳಿರಬಹುದು ಅನ್ನೋದಕ್ಕೆ ಸಾಕ್ಷಿ ಇದೇ ಡೆವಲಪ್ಮೆಂಟ್ ಆದಮೇಲೆ, ಆ ಸಾವಾದಮೇಲೆ, ರಾಜಶೇಖರ್ ರೆಡ್ಡಿ ಹತ್ಯೆ ಆದಮೇಲೆ ಫಸ್ಟ್ ಟೈಮ್ ಇದೇ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಬಿ ಶ್ರೀರಾಮುಲು ಅವರು ಗಂಭೀರ ಆರೋಪ ಮಾಡ್ತಾರೆ, ಇದು ಗಾಲಿ ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೆ ಸಂಚು ಮಾಡಿದ್ರು, ಅವ್ರು ಕಾರಿಂದ ಇಳಿದ ಕೂಡಲೇ ಗುಂಡಾರಿಸಿದ್ರು ಅಂತ. ಅನಂತರ ಅವರೇ ಹೇಳ್ತಾರೆ, ಇಲ್ಲ, ಕಾರಿಂದ ಇಳಿದಾಗಲ್ಲ. ಇದಲ್ಲದೆ ಇನ್ನೂ ಒಂದು ವಿಚಾರ, ಫಸ್ಟ್ ಅವ್ರು ಹೇಳ್ತಾರೆ 0.76 mm ಗುಂಡು ಸಿಕ್ತು ಅಂತ. ಆದರೆ ವಿಧಿವಿಜ್ಞಾನ ಪ್ರಯೋಗಾಲಯ ಹೇಳೋದು 12 mm ಬುಲೆಟ್ ಅಂತ. ಇದಾದ ಮೇಲೆ ಇದೇ ಬಾಂಬ್ ನಿಷ್ಕ್ರಿಯ ದಳ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಒಂದಷ್ಟು ಸರ್ಚ್ ಮಾಡಿದ ಮೇಲೆ ಅಲ್ಲಿ 9 mm ಬುಲೆಟ್ ಸಿಗತ್ತೆ. 0.76, 12 mm, 9 mm. ಇದಲ್ಲದೆ ಈಗ ಗಂಭೀರ ಆರೋಪ ಮಾಡ್ತಿರುವಂಥದ್ದು ರಾಜಶೇಖರ್ ರೆಡ್ಡಿ, ಮೃತ ರಾಜಶೇಖರ್ ರೆಡ್ಡಿ ಕಾಂಗ್ರೆಸ್ ಕಾರ್ಯಕರ್ತನ ದೇಹದಲ್ಲಿ ಇನ್ನೂ 5-6 ಗುಂಡುಗಳಿದ್ವು ಅಂತ. ಹಾಗಿದ್ರೆ 5-6 ಗುಂಡುಗಳನ್ನು ದೇಹ ಸುಟ್ಟು ಕೂಡಲೇ ಅವೆಲ್ಲ ಕರಗೋಗುತ್ತಾ? ನೋಡಿ, ಅಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಎರಡು ಲೀಗಲ್ ಪಾಯಿಂಟ್ಸನ್ನು ನೀವು ಗಮನಿಸಬಹುದು. ಒಂದು, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಸೆಕ್ಷನ್ 27 ಪ್ರಕಾರ ಡಿಸ್ಕವರಿ ಆಫ್ ಫ್ಯಾಕ್ಟ್ ಕಾರಣಕ್ಕೆ ಇಂತಹ ಗಂಭೀರ ಪ್ರಕರಣಗಳಲ್ಲಿ ಆ ಸಂಸ್ಕಾರವಾದಂತಹ ಬೂದಿಯನ್ನು, ಅದು ಎಲೆಕ್ಟ್ರಿಕ್ ಕೊಟ್ಟು ಬೂದಿ ಮಾಡ್ತಾರೋ ಅಥವಾ ಕಾಷ್ಟಕ್ಕಿಟ್ಟು ಬೂದಿ ಮಾಡ್ತಾರೋ ಅವ್ರಿಗೆ ಬಿಟ್ಟಿತ್ತು. ಆ ಬೂದಿಯನ್ನು ಸಂಗ್ರಹಿಸಿ ಇಡ್ತಾರೆ. ಅದು ಯಾಕೆ? ಈಗಾಗಲೇ ಒಂದು 7-8 ಪ್ರಕರಣಗಳಲ್ಲಿ ಬೂದಿಯ ಮೂಲಕವೂ ಕೂಡ ಅಮಾಯಕರು ನಿರ್ದೋಷಿ ಅಂತ ಸಾಬೀತಾಗಿ ಅವರಿಗೆ ನ್ಯಾಯ ಸಿಕ್ಕಿದೆ. ಇಲ್ಲೂ ಕೂಡ ಅಬ್ಸರ್ವೇಷನ್ ಮಹಜರ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಅಬ್ಸರ್ವೇಷನ್ ಮಹಜರ್ ಪ್ರಕಾರ ಇಂತಹ ಗಂಭೀರ ಪ್ರಕರಣಗಳಲ್ಲಿ ಆ ಬೂದಿಯನ್ನು ಶೇಖರಿಸಿ ಇಟ್ಟಾದಮೇಲೆ ಇವತ್ತು ಆ ಬೂದಿಯಲ್ಲಿ ಎಷ್ಟು ಲೋಹದ ಪ್ರಮಾಣ ಇದೆ ಅನ್ನೋ ಅಂದಾಜಿನ ಮೂಲಕ ವಿಧಿವಿಜ್ಞಾನ ಪ್ರಯೋಗಾಲಯದ ಮೂಲಕ ಪ್ರಮಾಣೀಕರಿಸಿ ಅಲ್ಲಿ ಬುಲೆಟ್ ಇಲ್ವಾ, ಬುಲೆಟ್ ಇದ್ರೂ ಕೂಡ ಸುಟ್ಟಾಕಿದಾರಾ ಅನ್ನುವಂಥದ್ದನ್ನು ಸಾಕ್ಷೀಕರಿಸಬಹುದು. ನ್ಯಾಯಪೀಠದ ಮುಂದೆ ಅದನ್ನು ಸಾಬೀತುಪಡಿಸಬಹುದು. ವಿಜ್ಞಾನ ತಂತ್ರಜ್ಞಾನ ಅಷ್ಟರ ಮಟ್ಟಿಗೆ ಮುಂದುವರೆದಿದೆ. ಆದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಅವರ ಆತ್ಮೀಯ ಗೆಳೆಯ ಬಿ ಶ್ರೀರಾಮುಲು ಅವರು ಇಂತಹ ಗಂಭೀರ ಆರೋಪಗಳನ್ನು, ಬುಲೆಟ್ ಇದ್ವು, ಯಾರು ಸುಟ್ಟಾಕಿದ್ದಾರೆ, ಇದು ಭರತ್ ರೆಡ್ಡಿ ಅವರು ಸಾಕ್ಷಿನಾಶಕ್ಕೆ ಮುಂದಾಗಿದ್ದಾರೆ ಅಂತೆಲ್ಲ ಗಂಭೀರ ಆರೋಪ ಮಾಡ್ತಿದ್ದಾರೆ. ಆದರೆ ಮಾಧ್ಯಮಗಳ ಮುಂದೆ 30 ವರ್ಷಗಳ ಕಾಲ ರಾಜಕಾರಣ ಮಾಡಿದಂಥವ್ರು, ಸಚಿವರಾದಂಥವ್ರು, ಹಿರಿಯರು ಅಂತ ಅನಿಸ್ಕೊಂಡಂಥವ್ರು ಈ ಥರ ಒಂದು ಹತ್ಯಾ ಪ್ರಕರಣವನ್ನು, ಫಸ್ಟ್ ಆಫ್ ಆಲ್ ಅಲ್ಲಿ ಗಲಭೆ ಆಗಿದ್ದಕ್ಕೆ ಏನೆಲ್ಲ ಕಾರಣ ಅಂದರೆ, ಈಗ ಒಂದೊಂದೇ ವಿಡಿಯೋ ಬರ್ತಿದೆ. ಅಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಎಂಟ್ರಿ ಕೊಟ್ಟಿದ್ರು. ಆದರೆ ಇಡೀ ಚಿತ್ರಣದಲ್ಲಿ ಮೊದಲು ಮತ್ತು 2ನೇ ದಿನ ಎಲ್ಲೂ ಕೂಡ ಸೋಮಶೇಖರ್ ರೆಡ್ಡಿ ಎಂಟ್ರಿ ಆಗಿದ್ರು ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ವಿಡಿಯೋಗಳು ಈಗ ಸ್ಪಷ್ಟಪಡಿಸ್ತಿವೆ. ಇನ್ನೂ ಒಂದು, ಒಬ್ಬ ಲೇಡಿ BJP ಕಾರ್ಯಕರ್ತೆ ತೊಡೆ ತಟ್ಟಿ ಸವಾಲಾಕಿ ಕಾರದ ಪುಡಿ ಎರಚುವಂತಹ ದೃಶ್ಯಗಳು ಕೂಡ ಕಣ್ಮುಂದೆ ಬರ್ತಾ ಇದೆ. ಎರಡೂ ಕಡೆಯವ್ರದ್ದು ತಪ್ಪಿದೆ, ಒಬ್ಬರದಲ್ಲ. ಆದರೆ ಅಮಾಯಕ ಬಲಿಯಾಗಿದ್ದಾನೆ.
ಇದರ ಮಧ್ಯೆ ಇಡೀ ಪ್ರಕರಣವನ್ನು ವೈಭವೀಕರಿಸೋದಕ್ಕೆ ಈಗ ಬಿ ಶ್ರೀರಾಮುಲು ಅವರ ಇಂತಹ ಹೇಳಿಕೆಗಳು ಕೂಡ ಯಾವ ಸಂದೇಶ ರವಾನಿಸ್ತಿರಬಹುದು? ಇದು ಎಷ್ಟು ಸರಿ? ಕಮೆಂಟ್ ಮಾಡಿ.